ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಟಾಟಾ ಸಫಾರಿ ಲೇಟೆಸ್ಟ್ ಮಾಡಲ್ನ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ. ಸೊ ಈ ಕಾರ್ ಬಂದು ನಮ್ಮ ಫ್ರೆಂಡ್ ಅವ್ರದ್ದು, ಸಚಿನ್ ಅಂತ ಅವ್ರ ಹೆಸರು. ಇದು ಲೇಟೆಸ್ಟ್ ಮಾಡಲು. ಈ ಗಾಡಿ ತಗೊಂಡು ಈಗ 15 ಡೇಸ್ ಆಗಿದೆ ಅಷ್ಟೇ. ಫಸ್ಟು ನಾನು ನಿಮಗೆ ಕೀ ತೋರಿಸ್ತೀನಿ ನೋಡಿ. ಇದ್ರದ್ದು ತುಂಬ ಪ್ರೀಮಿಯಮ್ ಆಗಿದೆ ಇದ್ರ ಕೀ. ಹಾಗೆ ಈ ಕಾರ್ ಓನರು ಸಚಿನ್ ಅವ್ರನ್ನ ಮಾತಾಡ್ಸೋಣ ಮೊದಲು. ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಕಾರ್. ಥ್ಯಾಂಕ್ ಯು. ಓಕೆ, ಟಾಟಾದಲ್ಲಿ ಕಾಸ್ಟ್ಲಿಯೆಸ್ಟ್ ಕಾರ್ ಅಂತ ಇರೋದು ಇದೇನೆ, ಟಾಟಾ ಸಫಾರಿ ಅಕಾಂಪ್ಲಿಷ್ಡ್ ಪ್ಲಸ್ ವೇರಿಯಂಟು, ಆಟೋಮೆಟಿಕ್ ಇವ್ರು ತಗೊಂಡಿರೋದು. ಬನ್ನಿ ಅವ್ರನ್ನ ಮಾತಾಡ್ಸೋಣ ಈಗ. ಸಚಿನ್ ಅವರೇ, ಫಸ್ಟ್ ನಾನು ನಿಮ್ಗೆ ಕೇಳೋದು, ವೈ ಟಾಟಾ? ನಾನು ಮಹೇಂದ್ರ ಮತ್ತು ಟಾಟಾ ಶೋರೂಮ್ ಎರಡಕ್ಕೂ ಹೋಗಿದ್ದೆ. XUV 700 ಮತ್ತು ಟಾಟಾ ಸಫಾರಿ ಎರಡು ಟೆಸ್ಟ್ ಡ್ರೈವ್ ಮಾಡಿದೆ. ಫೈನಲಿ ಇದು ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಇದು ಎಷ್ಟಾಯಿತು ಆನ್ ರೋಡ್ ಪ್ರೈಸು? ಆಲ್ಮೋಸ್ಟ್ ಅರೌಂಡ್ 33. ಈಗ 33 ಲಕ್ಷ ಒಂದು ಕಾರ್ಗೆ ಖರ್ಚು ಮಾಡಿದ್ರೆ ತುಂಬ ಆಪ್ಷನ್ಸ್ ಐತೆ. ಮಹೇಂದ್ರ XUV 700 ಇದೆ, ಸ್ಕಾರ್ಪಿಯೋ N ಇದೆ, ಮತ್ತು ಜೀಪಲ್ಲಿ ಮೆರಿಡಿಯನ್ ಅಂತ ಇದೆ. ಅದನ್ನೆಲ್ಲ ಬಿಟ್ಟು ನೀವು ಯಾಕೆ ಸಫಾರಿ ತೊಗೊಂಡ್ರಿ? ಟಾಟಾ ಗಾಡಿ ಇಷ್ಟ, ಜೊತೆಗೆ ಫೀಚರ್ಸ್ ಇಷ್ಟ ಆಯಿತು. ಇದರಲ್ಲಿರೋ ಫೀಚರ್ಸ್ಗಳೆಲ್ಲ ಇಷ್ಟ ಆಯಿತು ಬೇರೆ ಗಾಡಿಗಳ ಕಂಪೇರ್ ಮಾಡಿದ್ರೆ. ಸೊ ಹಂಗಾಗಿ ಸಫಾರಿ. ಸೊ ಈ ಗಾಡಿನಲ್ಲಿ ಫೀಚರ್ ಬಗ್ಗೆ ಮಾತಾಡಿದ್ರಿ, ಏನೇನು ಫೀಚರ್ಸ್ ಇದೆ ಹೊಸದಾಗಿ ಇದರಲ್ಲಿ? ಇದರಲ್ಲಿ ADAS Level 2 ಇದೆ, 360 ಡಿಗ್ರಿ ಕ್ಯಾಮ್ರಾ ಇದೆ, ಆಟೋಮೆಟಿಕ್ ಟೈಲ್ಗೇಟ್ ಓಪನಿಂಗ್ ಇದೆ, ಇನ್ನೂ ತುಂಬ ಫೀಚರ್ಸ್ ಇದೆ. ಒಳಗಡೆ ನೋಡೋರು ಗೊತ್ತಾಗುತ್ತೆ. ಓಕೆ, ನೀವು ಈ ಗಾಡಿನ ತಗೊಂಡು ಎಷ್ಟು ದಿನ ಆಯಿತು? 15 ಡೇಸ್. 15 ಡೇಸ್ ಆಯಿತು. 15 ಡೇಸಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀರಾ? 850 ಕಿಲೋಮೀಟರ್ಸ್ ಓಡಿಸಿದ್ದೀರಾ. ಫಸ್ಟ್ ಸರ್ವಿಸ್ ಆಗಿಲ್ಲ ಅಲ್ವಾ ಇನ್ನು? ಆಗಿಲ್ಲ. ನಾನು ನಿಮಗೆ ಆಮೇಲೆ ಶೋರೂಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಬೇಕಿತ್ತು. ಶೋರೂಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಈಗ ನೀವು ಎರಡೇ ಶೋರೂಮ್ಗೆ ಹೋಗಿದ್ದು, ಮಹೇಂದ್ರ ಮತ್ತು ಟಾಟಾ ಅಂತ ಹೇಳಿದ್ರಿ. ಮಹೇಂದ್ರದಲ್ಲಿ ಹೋದಾಗ ನಿಮಗೆ ಶೋರೂಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲಿ ಟೆಸ್ಟ್ ರೈಡ್ ಯಾವ ಥರ ಕೊಟ್ಟರು, ನಿಮ್ಮನ್ನ ಯಾವ ಥರ ವೆಲ್ಕಮ್ ಮಾಡಿದ್ರು? ಟಾಟಾದಲ್ಲಿ ಯಾವ ಥರ ಇದು ಮಾಡಿದ್ರು? ನಾನು ನಿಮಗೆ ಪರ್ಸನಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸಾಗಿ ಕೇಳಬೇಕು ಅಂತ. ಶೋರೂಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲ, ಎರಡು ಶೋರೂಮಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ವೆಲ್ಕಮ್ ಮಾಡಿದ್ರು. ಎರಡು ಟೆಸ್ಟ್ ಡ್ರೈವ್ ಎಲ್ಲ ನೀಟಾಗಿ ನೋಡಿದೆ ಗಾಡಿನ. ಸೊ ಬಂದಿದ್ದಂಥ ಎಕ್ಸಿಕ್ಯೂಟಿವ್ಗಳು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾನು ಮೊದಲೇ ಆಲ್ಮೋಸ್ಟ್ ಫೀಚರ್ಸ್ ಎಲ್ಲ ನಾನು ಇಂಟರ್ನೆಟಲ್ಲೇ ಸರ್ಚ್ ಮಾಡಿದ್ದೆ. ಆಲ್ಮೋಸ್ಟ್ ಫಿಕ್ಸ್ ಆಗಿತ್ತು, ನೋಡೋಣ ಅಂತ ಹೇಳ್ಬಿಟ್ಟು ಎರಡು ಗಾಡಿ ನೋಡಿದ್ದಷ್ಟೇ. ಓಕೆ. ಮತ್ತು ಇದಕ್ಕೆ ಮೇನ್ ಕಾಂಪಿಟೇಷನ್ ಬಂದು ಮಹೇಂದ್ರ XUV 700. XUV 700ಅಲ್ಲಿ ಆಲ್ ವೀಲ್ ಡ್ರೈವ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವೇನಕ್ಕೆ ತಗೊಳ್ಳಿಲ್ಲ XUV 700? ನನಗೆ ಆಲ್ ವೀಲ್ ಡ್ರೈವ್ ಅಷ್ಟು ಅವಶ್ಯಕತೆ ಇದೆ ಅಂತ ಅನಿಸ್ಲಿಲ್ಲ. ಜೊತೆಗೆ ಅದೊಂದು ಬಿಟ್ಟರೆ ಇದು ಅದಕ್ಕಿಂತ ತುಂಬ ಫೀಚರ್ಸ್ ಇದೆ ಇದರಲ್ಲಿ XUV 700 ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೆ XUV 700 ತಗೊಳ್ಳಿಲ್ಲ. ಸೊ ಆಲ್ ವೀಲ್ ಡ್ರೈವು ಅಷ್ಟೊಂದು ಯೂಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. 4x4 ಆದರೆ ಪ್ರಾಪರ್ ಯೂಸ್ ಇರುತ್ತೆ, ಯಾಕೆಂದರೆ ಆಫ್ ರೋಡಿಂಗ್ ಮಾಡೋದೇ ನಾವು 4x4 ಗಾಡಿಗಳಲ್ಲಿ. ಆಲ್ ವೀಲ್ ಡ್ರೈವ್ ಗಾಡಿ ತಗೊಂಡು, ಇದು ಒಂದು ಪ್ರೀಮಿಯಂ SUV, ಇದನ್ನು ತಗೊಂಡು ಆಫ್ ರೋಡಿಂಗ್ ಮಾಡೋಕ್ಕಂತೂ ಯಾರೂ ತಗೊಂಡೋಗಲ್ಲ. 4x4 ಇದ್ದರೆ ಒಳ್ಳೆ ಬೆಟರ್ ಆಪ್ಷನ್ನು. ಬಟ್ ಆಲ್ ವೀಲ್ ಡ್ರೈವು ನನಗೆ XUV 700 ಅಷ್ಟೊಂದು ಯೂಸ್ ಅಂತ ಅನಿಸಲ್ಲ. ಸಫಾರಿಲಿ ನೋಡ್ಬೋದು ನೀವು, ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ. ವೆಟ್ ಮೋಡು, ರಫ್ ಟೆರೇನ್ ಮೋಡು ಮತ್ತು ಸಿಟಿ ಮೋಡ್ ಅಂತ ಬರುತ್ತೆ. ಇದನ್ನು ರಫ್ ಟೆರೇನ್ ಮೋಡ್ಗೆ ಹಾಕೊಂಡ್ರೆ ಅದು ಆಲ್ ವೀಲ್ ಡ್ರೈವ್ನ ಕಾಂಪನ್ಸೇಟ್ ಮಾಡಿಬಿಡುತ್ತೆ. ಯಾಕೆಂದರೆ ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟು 205 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ನಿಮಗೆ XUVಲಿ 200 mm ಏನೋ ಬರುತ್ತೆ. ಸೊ ಇದಕ್ಕೆ ಇರೋ ಕೇಪಬಿಲಿಟಿನ ನೋಡಿದ್ರೆ ಅದರ ಆಲ್ ವೀಲ್ ಡ್ರೈವ್ನ ಪಕ್ಕ ಕಾಂಪನ್ಸೇಟ್ ಮಾಡುತ್ತೆ. ಫ್ರಂಟಿಗೆ ಬಂದರೆ ಇಲ್ಲೊಂದು ದೊಡ್ಡ ಮಸ್ಕಾಟ್ ಹಾಕ್ಸಿದ್ದಾರೆ ಸಫಾರಿ ಅಂತ. ಇದು ಕಂಪ್ನಿಯಿಂದ ಬರಲ್ಲ, ಇದು ಟಾಟಾ ಶೋರೂಮಲ್ಲೇ ಆಕ್ಸೆಸರೀಸು. ಇದಕ್ಕೇನೋ ಒಂದು 1500 ತೊಗೊಂಡಿದ್ದಾರಂತೆ. ಇನ್ನು ಇಲ್ಲಿ ಒಂದು ದೊಡ್ಡದಾಗಿ ಟಾಟಾ ಅಂತ ಲೋಗೋ ಕೊಟ್ಟಿದ್ದಾನೆ. ಮತ್ತು ಗ್ರಿಲ್ ಡಿಸೈನ್ ನೋಡ್ಬೋದು ನೀವು. ಇನ್ನು K11 ನಂಬರ್ ಪ್ಲೇಟು, ನಮ್ಮ ಮಂಡ್ಯ. ಇದು ಗ್ರಿಲ್ ಬಂದು 2 ಪೋರ್ಷನ್ ಮಾಡಿದ್ದಾನೆ, ಟಾಪ್ ಒಂದು ಬಾಟಮ್ ಒಂದು. ಫ್ರಂಟ್ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾನೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ನೀವು, ನಾನು ಆಗಲೇ ಹೇಳ್ದಂಗೆ 205 mm ಇದೆ. ತುಂಬ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇದು ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ ಅಪ್ರೋಚ್ ಆ್ಯಂಗಲ್ ಕೂಡ ಇದೆ. ನೀವು ನೋಡ್ಬೋದು ಇಲ್ಲಿ ಅಪ್ರೋಚ್ ಆ್ಯಂಗಲ್ ಕೂಡ ಜಾಸ್ತಿ ಇದೆ ಇದ್ರದ್ದು. ಬಟ್ ನೀವು XUVಲೆಲ್ಲ ನೋಡಿದ್ರೆ ಈ ಥರ ಅಪ್ರೋಚ್ ಆ್ಯಂಗಲ್ ಇಲ್ಲ ಅದ್ರದ್ದು. ಇನ್ನು ಫ್ರಂಟಲ್ಲಿ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾನೆ. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಅಲ್ಲಿ ಪ್ಲೇಸ್ ಮಾಡಿದ್ದಾನೆ. ಇಲ್ಲೊಂದು ಸ್ಮಾಲ್ ಆಗಿ ಸಫಾರಿ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾನೆ. ಇದು ಸಖತ್ತಾಗಿದೆ ಪ್ರೊಜೆಕ್ಟರ್ ಹೆಡ್ಲೈಟ್ಸು. ಆಮೇಲೆ ಇನ್ನೊಂದು ಗುಡ್ ಫೀಚರ್ ಏನಂದರೆ ಇದರಲ್ಲಿ ವೆಲ್ಕಮ್ ಫೀಚರ್ ಅಂತ ಬರುತ್ತೆ. ನೀವು ಕಾರ್ನ ಅನ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ ನೋಡ್ಬೋದು ನೀವಲ್ಲಿ DRL ಫುಲ್ ಕನೆಕ್ಟ್ ಆಗುತ್ತೆ. ಮತ್ತು ಸೈಡ್ ಮಿರರ್ಸ್ ಬಂದು ಆಟೋಮೆಟಿಕ್ ಓಪನ್ ಆಗುತ್ತೆ. ಮತ್ತು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಅದು ಲಾಕ್ ಮಾಡಿದ್ರೆ ಗುಡ್ ಬೈ ಫೀಚರು, ಅಂದರೆ ಅದು ಗುಡ್ ಬೈ ಹೇಳ್ದಂಗೆ. DRL ನೋಡ್ಕೊಳ್ಳಿ ನೀವು. ಸೊ ಸೈಡ್ ಮಿರರ್ಸ್ ಓಪನ್ ಆಯಿತು ಮತ್ತು DRL ನೋಡಿ, ಇದು ವೆಲ್ಕಮ್ಮು. ಈಗ ಇಂಜಿನ್ ನೋಡೋಣ. ಬಾನೆಟ್ ಏನು ಮಗ ಇಷ್ಟೊಂದು ಹೆವಿ ಇದೆ. ಬಿಲ್ಡ್ ಕ್ವಾಲಿಟಿ ಟಾಟಾ ಬಿಲ್ಡ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ. ನೀವು ಬಾನೆಟ್ ಎತ್ಬೇಕಾದ್ರೆ ಫೀಲ್ ಆಗುತ್ತೆ. ಆಮೇಲೆ ಇದರಲ್ಲಿ ಕ್ರಯೋಟೆಕ್ ಇಂಜಿನ್ ಬರುತ್ತೆ. 170 bhp, 350 Nm ಟಾರ್ಕ್ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ ಇಂಜಿನ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದಾನೆ. ಇಲ್ಲೇ ಬರ್ದಿದ್ದಾರೆ ನೋಡಿ, ಕ್ರಯೋಟೆಕ್ 170 ಅಂತ. ಸೊ ಇನ್ನು ಸೈಡ್ ಪ್ರೊಫೈಲ್ಗೆ ಬಂದರೆ ಇಲ್ಲಿ ಡಾರ್ಕ್ ಅಂತ ಒಂದು ಬ್ಯಾಡ್ಜ್ ಕೊಟ್ಟಿದ್ದಾನೆ. ಇದು ಬಂದು ಡಾರ್ಕ್ ಎಡಿಷನ್ನು. ಸಫಾರಿ ಅಂತ ಬ್ಯಾಡ್ಜ್ ಕೊಟ್ಟಿದ್ದಾನೆ. ಆಮೇಲೆ ವೀಲ್ಸ್ ಬಂದು 19 ಇಂಚ್ ವೀಲ್ಸು.
XUV ಮತ್ತೆ ಸ್ಕಾರ್ಪಿಯೋನಲ್ಲೆಲ್ಲ 18 ಇಂಚ್ ವೀಲ್ಸ್ ಬರುತ್ತೆ, ಬಟ್ ಇದರಲ್ಲಿ 19 ಇಂಚ್ ವೀಲ್ ಬಂದಿದೆ. ಇಲ್ಲಿ ನೋಡ್ಬೋದು ನೀವು ಏರ್ ವೆಂಟ್ಸ್ ಕೂಡ ಕೊಟ್ಟಿದ್ದಾನೆ, ಏರೋಡೈನಾಮಿಕ್ಸ್ಗೆ ಹೆಲ್ಪ್ ಆಗೋ ತರ. ಮತ್ತೆ ಇದರಲ್ಲಿ MRF ಟೈರ್ಸ್ ಕೊಟ್ಟಿದ್ದಾನೆ, 4 ಚಕ್ರಕ್ಕೂ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ. ಇದರ ಟೈರ್ ಪ್ರೊಫೈಲ್ ಬಂದು 245/55 R19. ಅಲಾಯ್ ವೀಲ್ ಡಿಸೈನ್ ನೋಡ್ಬೋದು ನೀವು, ಸಖತ್ತಾಗಿದೆ. ಲಾಸ್ಟ್ ಮಾಡಲ್ ಸಫಾರಿ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಅಪ್ಗ್ರೇಡ್ ಮಾಡಿದ್ದಾನೆ, ಸಖತ್ ಫೀಚರ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಒಂದು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾನೆ, ನೀವು ಇದನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕಾರ್ ಡೋರ್ ಓಪನ್ ಆಗುತ್ತೆ. ಪ್ಯಾಸೆಂಜರ್ ಸೀಟ್ಗೆ ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ, ಬಟ್ ಕೋ ಡ್ರೈವರ್ ಸೀಟ್ಗೆ ಬರುತ್ತೆ. ಆಮೇಲೆ ಫುಟ್ ಬೋರ್ಡ್ ಹಾಕ್ಸಿದ್ದಾರೆ ಇವರು, ಇದು ಆಕ್ಸೆಸರೀಸ್ ಫುಟ್ ಬೋರ್ಡು. ಎಷ್ಟಾಯ್ತು ಸಚಿನ್ ಅವರೇ ಫುಟ್ ಬೋರ್ಡು? 19,000. ಓಕೆ. ಸಫಾರಿ ಮತ್ತೆ ಹ್ಯಾರಿಯರು ಲ್ಯಾಂಡ್ ರೋವರ್ ಪೆಡಿಗ್ರಿ ಪ್ಲಾಟ್ಫಾರ್ಮ್ ಮೇಲೆ ಒಮೆಗಾ ಆರ್ಕಿಟೆಕ್ಚರ್ ಮೇಲೆ ಡಿಸೈನ್ ಆಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಅದ್ರ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾನೆ. ಇದೊಂದು ಖುಷಿ ವಿಷಯ, ನಮ್ಮ ಇಂಡಿಯನ್ ಕಂಪ್ನಿ ಬ್ರ್ಯಾಂಡ್ ಒಂದು ಲ್ಯಾಂಡ್ ರೋವರ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇರೋದು. ಅಫ್ಕೋರ್ಸು ಲ್ಯಾಂಡ್ ರೋವರು ಮತ್ತು ಟಾಟಾ ಎರಡನ್ನೂ ಓನ್ ಮಾಡೋದು ಟಾಟಾನೇ, ಬಟ್ ಸ್ಟಿಲ್ ಅದರ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ ಅದರ ಕ್ವಾಲಿಟಿ ಕೂಡ ತಂದು ಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ವೆಲ್ಕಮ್ ಫೀಚರ್ ಬರುತ್ತೆ, ಅಂದರೆ ಸೀಟು ಆಟೋಮೆಟಿಕ್ ತನಗೆ ತಾನೇ ಹಿಂದೆ ಹೋಗುತ್ತೆ. ಡ್ರೈವರ್ ಸೀಟು ಫುಲ್ಲಿ ಅಡ್ಜಸ್ಟಬಲ್ ಬರುತ್ತೆ, ನಿಮ್ಗೆ ಯಾವುದೇ ರೀತಿ ಮ್ಯಾನ್ಯುವಲ್ ಬರೋಲ್ಲ. ಫ್ರಂಟು 2 ಸೀಟು ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಬ್ಯಾಕು ಕೂಡ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಬಟ್ ಅದಕ್ಕೆ ನೀವು ಕ್ಯಾಪ್ಟನ್ ಸೀಟ್ಸ್ನ ಚೂಸ್ ಮಾಡಬೇಕು. ಮೆಮೊರಿ ಫಂಕ್ಷನ್ ಎಲ್ಲ ಬರುತ್ತೆ, ನೀವು ನೋಡ್ಬೋದು ಇಲ್ಲಿ 3 ವೇನಲ್ಲಿ ಸೆಟ್ ಮಾಡ್ಕೋಬಹುದು ಇದನ್ನ ಮೆಮೊರಿ ಫಂಕ್ಷನ್. ಆಮೇಲೆ ಇದು ಆಟೋಮೆಟಿಕ್ ಆಗಿರೋದ್ರಿಂದ 2 ಪೆಡಲ್ ಬರೋದು, ಒಂದು ಬ್ರೇಕು ಮತ್ತೆ ಒಂದು ಆಕ್ಸಿಲರೇಟರ್. ಇಲ್ಲೊಂದು ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾನೆ. ಇನ್ನು ಡ್ರೈವರ್ ಸೀಟ್ ವಿಂಡೋಗೆ ಬಂದ್ರೆ ಇಲ್ಲಿ ಸಾಫ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ದಾನೆ, ಮತ್ತೆ ಇದೆಲ್ಲ ಕ್ರೋಮ್ ಗಾರ್ನಿಶ್ ಅಲ್ಲಿ ಕೊಟ್ಟಿದ್ದಾನೆ. ನಮ್ಗೆಲ್ಲ ಗೊತ್ತು ಕ್ಯಾಪ್ಟನ್ ಸೀಟ್ಸ್ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಅಂತ, ಸೊ ಅದಕ್ಕೆ ಇವರು ಬೆಂಚ್ ಸೀಟ್ ನ ಚೂಸ್ ಮಾಡಿದ್ದಾರೆ. ಇನ್ನ ಪ್ಯಾಸೆಂಜರ್ ಸೀಟ್ ಅಲ್ಲಿ ನಿಮ್ಗೆ ಡೋರ್ ವೈಸರ್ಸ್ ಕೂಡ ಬರುತ್ತೆ, ಸನ್ ವೈಸರ್ಸು. ನೀವು ಇದನ್ನ ಯೂಸ್ ಮಾಡ್ಕೋಬಹುದು, ಬೇಡ ಅಂದ್ರೆ ಇದನ್ನ ಓಪನ್ ಮಾಡಿ ವಾಪಸ್ ಒಳಗಡೆ ಡೋರ್ ಒಳಗಡೆ ಹೋಗುತ್ತೆ. ಇದು ಕಂಪ್ನಿಯಿಂದಾನೇ ಬರುತ್ತೆ, ಯಾವುದೇ ರೀತಿ ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಅಲ್ಲ ಇದು. ಮತ್ತೆ ಇದರಲ್ಲಿ ಸ್ಪೀಕರ್ ಸಿಸ್ಟಮ್, ಏನು ಹೇಳೋದು ಸ್ಪೀಕರ್ ಸಿಸ್ಟಮ್ ಬಗ್ಗೆ, JBL ಸ್ಪೀಕರ್ಸ್ ಬರುತ್ತೆ. ಇಲ್ಲಿ ಟ್ವಿಟ್ಟರ್ ಇದೆ, ಇಲ್ಲಿ ಸ್ಪೀಕರ್ ಇದೆ ನೋಡ್ಬೋದು ನೀವು ಇಲ್ಲಿ. ಮತ್ತೆ ಇನ್ನು ಡೋರ್ ಪಾಕೆಟ್ಸ್ ಬಂದ್ರೆ ಡೋರ್ ಪಾಕೆಟ್ಸ್ ಕೂಡ ತುಂಬಾ ದೊಡ್ಡದಾಗಿದೆ. ಇಲ್ಲೂ ಕೂಡ ಒಂದು ಸ್ಟೋರೇಜ್ ಕೊಟ್ಟಿದ್ದಾನೆ, ನಿಮ್ಮ ಮೊಬೈಲ್ ಎಲ್ಲ ಇಲ್ಲಿ ಇಟ್ಕೋಬಹುದು. ಡೀಸೆಲ್ ಫಿಲ್ಲರ್ ಕ್ಯಾಪ್ ಬಂದು ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾನೆ. ಇದು ಬಂದು ಡೀಸೆಲ್ ಒಂದೇ ಬರೋದು, ಇದರಲ್ಲಿ ಪೆಟ್ರೋಲ್ ಬರಲ್ಲ. ಇನ್ನ ಬ್ಯಾಕ್ ಅಲ್ಲಿ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾನೆ, ಇಲ್ಲಿ ಬ್ರೇಕ್ ಲೈಟ್ ಕೊಟ್ಟಿದ್ದಾನೆ. ಆಮೇಲೆ ಡಿಫಾಗರ್ ನೋಡ್ಬೋದು ನೀವು, ಎಲ್ಲಾ ಕಾರಲ್ಲೂ ಹಾರಿಜಾಂಟಲ್ ಲೈನ್ಸ್ ಇರುತ್ತೆ ಡಿಫಾಗರ್, ಇದರಲ್ಲಿ ವರ್ಟಿಕಲ್ ಲೈನ್ ಕೂಡ ಕೊಟ್ಟಿದ್ದಾನೆ. ಈಸ್ಟರ್ ಎಗ್ಸ್ ನೋಡ್ಬೋದು ನೀವು, ಇದರಲ್ಲಿ ಈಸ್ಟರ್ ಎಗ್ಸ್, ಲಯನ್ ಮತ್ತೆ ಲಯನೆಸ್, ಆಮೇಲೆ ಕಬ್ಸ್ ಕೂಡ ಇದೆ. ಇನ್ನ ಕೆಳಗಡೆ ಬಂದ್ರೆ ಕನೆಕ್ಟೆಡ್ ಟೇಲ್ ಲೈಟ್ ಬರುತ್ತೆ, ಎಲ್ಲ LED, ಇಂಡಿಕೇಟರ್ ಕೂಡ LED. ಸೇಮ್ ಫ್ರಂಟ್ ಅಲ್ಲಿ ನಿಮ್ಗೆ ಯಾವ ತರ ವೆಲ್ಕಮ್ ಮತ್ತೆ ಗುಡ್ ಬೈ ಫೀಚರ್ ಇತ್ತು, ಇದರಲ್ಲೂ ಕೂಡ ಅದೇ ತರ ಇದೆ. ತೋರಿಸ್ತೀನಿ ನೋಡಿ ಈಗ ಅದನ್ನ. ಸೊ ಇದು ಬಂದು ಗುಡ್ ಬೈ ಫೀಚರು, ಮತ್ತೆ ಇದು ವೆಲ್ಕಮ್ ಫೀಚರು. ಆಮೇಲೆ ಇಲ್ಲೊಂದು ಟಾಟಾ ಲೋಗೋ ಕೊಟ್ಟಿದ್ದಾನೆ, ಇಲ್ಲಿ ಬ್ಯಾಕ್ ಕ್ಯಾಮ್ರಾ ಕೊಟ್ಟಿದ್ದಾನೆ, ಸಫಾರಿ ಅಂತ ಮಸ್ಕಟ್ ಕೊಟ್ಟಿದ್ದಾನೆ. ಕೆಳಗಡೆ 2 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ನೀವು 205 mm. ಸ್ಟೆಪ್ನಿ ನಿಮ್ಗೆ ಅಲ್ಲಿ ಕೆಳಗಡೆ ಬರುತ್ತೆ, ಸ್ಪೇರ್ ವೀಲು. ಈ ಕಾರಲ್ಲಿ ಒನ್ ಆಫ್ ದ ಬೆಸ್ಟ್ ಫೀಚರ್ ಏನಂದ್ರೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಬರುತ್ತೆ. ಇದು ನಿಮಗೆ XUV ಮತ್ತೆ ಸ್ಕಾರ್ಪಿಯೋ ಎರಡರಲ್ಲೂ ಮಿಸ್ ಆಗುತ್ತೆ ಈ ಫೀಚರು. ನೀವು ಇದನ್ನ ಬೇಕಾದ್ರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾನೆ, ಈ ಬಟನ್ ಮುಖಾಂತರ ಬೇಕಾದ್ರೆ ಓಪನ್ ಮಾಡ್ಬೋದು, ಇಲ್ಲ ಸಿಂಪ್ಲಿ ನೀವು ಈ ಥರ ಸ್ವೈಪ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ದೂರ ಹೋಗಿ ಅಂತ ಸ್ವಲ್ಪ ವಾರ್ನಿಂಗ್ ಬಂತು. ಸಫಾರಿ ಬಂದು 7 ಸೀಟರು, ನೀವು ನೋಡ್ಬೋದು ನೀವು ಬೂಟ್ ಸ್ಪೇಸು ಆಲ್ಮೋಸ್ಟ್ ಒಂದು ಸ್ವಲ್ಪನೇ ಇರುತ್ತೆ, ಬಟ್ ನೀವು ಯಾವಾಗಲೂ ಇದನ್ನ 7 ಸೀಟರ್ ಆಗಿ ಯೂಸ್ ಮಾಡಲ್ಲ. ನೀವೇನಾದರೂ ಇಲ್ಲಿ ಒಂದು ಸೀಟನ್ನು ಮಡಿಸಿದ್ರು ಕೂಡ ಸಿಕ್ಕಾಪಟ್ಟೆ ಬೂಟ್ ಸ್ಪೇಸ್ ಬರುತ್ತೆ, ಎರಡನ್ನೂ ಮಡಿಸಿದ್ರು ಬೇಜಾನ್ ಬೂಟ್ ಸ್ಪೇಸ್ ಆಗುತ್ತೆ. ಫ್ರಂಟ್ ರೋ ಕೂಡ ನೀವು ಫುಲ್ಲು ಫೋಲ್ಡ್ ಮಾಡ್ಬೋದು, ಅದನ್ನ ಫೋಲ್ಡ್ ಮಾಡಿಬಿಟ್ರಂತೂ ಆಲ್ಮೋಸ್ಟ್ ನಿಮಗೆ 900 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಇನ್ನು ಲೆಫ್ಟ್ ಸೈಡ್ ಬಂದ್ರೆ ಕೋ ಡ್ರೈವರ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾನೆ, ಕಂಪ್ಲೀಟ್ ವೆಂಟಿಲೇಟೆಡ್ ಸೀಟ್ಸ್ ಮತ್ತೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ ಬರುತ್ತೆ, ಇಲ್ಲಿ ಪ್ಯಾಸೆಂಜರ್ ಏರ್ ಬ್ಯಾಗ್ ನ ಆಫ್ ಆನ್ ಮಾಡ್ಕೋಬಹುದು, ಇಲ್ಲೇ ಕೊಟ್ಟಿದ್ದಾನೆ. ಇದು ನಾನು ಯಾವ ಗಾಡಿನಲ್ಲೂ ನೋಡಿಲ್ಲಪ್ಪ ಈ ತರ ಪ್ರೀಮಿಯಂ ಗಾಡಿನಲ್ಲಿ. ನನ್ನ ತಾರಲ್ಲಿ ಇದೆ, ಬಟ್ ಅದು ಆಫ್ ರೋಡ್ ಗಾಡಿ. ಡ್ಯಾಶ್ ಬೋರ್ಡ್ ಅಲ್ಲೂ ಕೂಡ ಒಳ್ಳೆ ಸ್ಪೇಸ್ ಇದೆ. ಇಲ್ಲೂ ಕೂಡ ಒಂದು ಒಮೆಗಾ ಆರ್ಕ್ ಪ್ಲಾಟ್ಫಾರ್ಮ್ ಬ್ಯಾಡ್ಜ್ ಕೊಟ್ಟಿದ್ದಾನೆ ಲ್ಯಾಂಡ್ ರೋವರ್ದು. ಮಿಡಲ್ ರೋಗ್ ಬಂದ್ರೆ ಮಿಡಲ್ ರೋ ಕಂಫರ್ಟ್ ಅಂತೂ ಸಖತ್ತಾಗಿದೆ. ಇಲ್ಲಿ ಒಂದು ಲೈಟ್ ಕೂಡ ಕೊಟ್ಟಿದ್ದಾನೆ, ರೀಡಿಂಗ್ ಲ್ಯಾಂಪು ಈ ಕಡೆ ಒಂದು ಕೊಟ್ಟಿದ್ದಾನೆ, ಮತ್ತೆ ಈ ಕಡೆ ಒಂದು ಕೊಟ್ಟಿದ್ದಾನೆ. ಸೈಡ್ ಪಿಲ್ಲರ್ ಅಲ್ಲಿ ನಿಮ್ಗೆ AC ವೆಂಟ್ಸ್ ಬರೋದು, ಮೇಲೆ ಯಾವುದೇ ರೀತಿ AC ವೆಂಟ್ಸ್ ಬರಲ್ಲ. ಏನಕ್ಕೆ ಅಂದ್ರೆ ಇದು ಸನ್ ರೂಫ್ ಇದೆ. ಆಮೇಲೆ ಇದರಲ್ಲಿ ಬಾಸ್ ಮೋಡ್ ಅಂತ ಬರುತ್ತೆ, ನೀವು ಇಲ್ಲೇ ಕುತ್ಕೊಂಡು ಫ್ರಂಟ್ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಕೂಡ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್. ಮಿಡಲ್ ರೋ ನಲ್ಲಿ ಹೆಡ್ರೆಸ್ಟ್ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕೊಟ್ಟಿದ್ದಾನೆ. ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು, ಯಾವ ತರ ಆಂಗಲ್ ಬೇಕು ಆ ತರ ಆಂಗಲ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದೆಲ್ಲ ಪ್ಲೇನ್ ಅಲ್ಲಿ ಇರುತ್ತೆ. 34 lakh. ಏನಕ್ಕೆ ಅಂದ್ರೆ ಈ ಗಾಡಿಗೆ ಒಂದೊಂದು ಫೀಚರ್ ಹೇಳ್ತಾ ಹೋದ್ರೆ ಸಖತ್ ಖುಷಿ ಆಗುತ್ತೆ. ಆ ಪ್ರೈಸ್ ಟ್ಯಾಗ್ ನ ವರ್ತು ಅಂತ ಹೇಳ್ಬೋದು ಇದರಲ್ಲಿ. ಬನ್ನಿ ಈಗ ಥರ್ಡ್ ರೋಗ್ ಹೋಗೋಣ. ಥರ್ಡ್ ರೋಗ್ ಹೋಗೋದಕ್ಕೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾನೆ, ಇದನ್ನ ಪುಷ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. XUV ಗೆ ಕಂಪೇರ್ ಮಾಡಿದ್ರೆ ಥರ್ಡ್ ರೋ ಆಕ್ಸೆಸಿಬಿಲಿಟಿ ತುಂಬಾ ಈಸಿ ಆಗಿದೆ.
ಸೊ ಅಷ್ಟೊಂದು ಕಂಜೆಸ್ಟೆಡ್ ಆಗಿಲ್ಲ. ಸಫಾರಿದು ಥರ್ಡ್ ರೋ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಅಡಲ್ಟ್ಸ್ ಕೂತ್ಕೋಬಹುದು. ಬೇರೆ ಕಾರ್ನಲ್ಲಿ ಮಕ್ಕಳು ಮಾತ್ರ ಕೂತ್ಕೊಳ್ಳೋಕ್ಕಾಗೋದು, ಬಟ್ ಇದ್ರಲ್ಲಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಹೆಡ್ ರೂಮ್ ನೋಡ್ಬೋದು ನೀವು, ನನ್ನ ಹೈಟ್ ಬಂದು 5'7", ಬಟ್ ಹೆಡ್ ರೂಮ್ ಅಂತೂ ಬೇಜಾನ್ ಇದೆ. ಆಮೇಲೆ ಇಲ್ಲಿ AC ವೆಂಟ್ಸ್ ಕೂಡ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಬ್ಲೋವರ್ ಸ್ಪೀಡ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ಆ ಕಡೆ ಚಾರ್ಜಿಂಗ್ ಸ್ಲಾಟ್ಸ್ ಕೊಟ್ಟಿದ್ದಾನೆ. ಇದು ನಿಮ್ಗೆ ಆಮ್ರೆಸ್ಟ್ ತರನು ಯೂಸ್ ಆಗುತ್ತೆ, ಆ ಕಡೆ ಎರಡು ಕಡೆನೂ ಆಮ್ರೆಸ್ಟ್ ತರ ಯೂಸ್ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಅಂದ್ರೆ ಥರ್ಡ್ ರೋ ಇಷ್ಟೊಂದು ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಯಾವ ಕಾರಲ್ಲೂ ಇಷ್ಟೊಂದು ಥರ್ಡ್ ರೋ ಕಂಫರ್ಟಬಲ್ ನೋಡಿಲ್ಲ ಈ ಸೆಗ್ಮೆಂಟ್ ಅಲ್ಲಿ. ಇದರಲ್ಲಿ ಆಟೋಮೆಟಿಕ್ ಆಗಿರೋದ್ರಿಂದ ಗೇರ್ ನಾಬ್ ನೋಡ್ಬೋದು ನೀವು ಎಷ್ಟು ಪ್ರೀಮಿಯಂ ಆಗಿ ಕೊಟ್ಟಿದ್ದಾನೆ ಅಂತ. ಈಗ ಪ್ಲೇನ್ ಕಾಕ್ಪಿಟ್ ತರನೇ ಇದೆ ಗೇರ್ ನಾಬ್. ನೀವಿಲ್ಲಿ ಇದನ್ನ ಫ್ರಂಟ್ ಒಂದು ಬಟನ್ ಕೊಟ್ಟಿದ್ದಾನೆ, ಫ್ರಂಟ್ ಬಟನ್ ಪ್ರೆಸ್ ಮಾಡಿ ಡ್ರೈವ್ ಮಾಡೋಕೆ ಬಂತು ನೋಡಿ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಸ್ವಿಚ್ ಕೊಟ್ಟಿದ್ದಾನೆ, ಆಟೋ ಹೋಲ್ಡ್ ಕೊಟ್ಟಿದ್ದಾನೆ, ಸ್ಪೇಸ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾನೆ ಇಲ್ಲಿ ಕಪ್ ಹೋಲ್ಡರ್ಸು. ಆಮೇಲೆ ಇಲ್ಲಿ ಆರ್ಮ್ ರೆಸ್ಟ್ ಕೊಟ್ಟಿದ್ದಾನೆ. ಆರ್ಮ್ ರೆಸ್ಟ್ ಅಲ್ಲಿ ನಿಮ್ಗೆ 2 ಚಾರ್ಜಿಂಗ್ ಸ್ಲಾಟ್ ಕೊಟ್ಟಿದ್ದಾನೆ, 12 ವೋಲ್ಟ್ ಸ್ಲಾಟ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಆರ್ಮ್ ರೆಸ್ಟ್ ಅಡ್ಜಸ್ಟಬಲ್ ಬರಲ್ಲ, ಫಿಕ್ಸ್. ವೈರ್ಲೆಸ್ ಚಾರ್ಜರ್ ಇದೆ, 45 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾನೆ. ಫ್ರಂಟ್ ಗ್ಲೋ ಬಾಕ್ಸ್ ಆಗಿರ್ಬೋದು, ಅಂಡರ್ ಆರ್ಮ್ ರೆಸ್ಟ್ ಸ್ಟೋರೇಜ್ ಆಗಿರ್ಬೋದು, ಇದು ಕೂಡ ಕೂಲ್ಡ್ ಆಪ್ಷನ್ ಬರುತ್ತೆ. ಎರಡರಲ್ಲೂ ಕೂಡ AC ಇದೆ, ಅದು ನೀವೇನೇ ಇಟ್ರು ಕೋಲ್ಡ್ ಆಗೇ ಇರುತ್ತೆ. ಇನ್ನು ಡ್ರೈವರ್ ಸೀಟ್ ಬಂದ್ರೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾನೆ. ಆಮೇಲೆ ಇಲ್ಲಿ ಇಲ್ಯುಮಿನೇಟೆಡ್ ಟಾಟಾ ಲೋಗೋ ಕೊಟ್ಟಿದ್ದಾನೆ. ಈಗ ಆಫ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಈಗ ಆಫ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಟಾಟಾ ಲೋಗೋ ಹೊಂಟೋಯ್ತು. ಟಾಟಾ ಲೋಗೋ ಇರಲಿಲ್ಲ ಇಲ್ಲಿ ನೋಡಿ. ಇಲ್ಲಿ ಆನ್ ಮಾಡಿದ ತಕ್ಷಣ ಮತ್ತೆ ಟಾಟಾ ಲೋಗೋ ಬಂತು, ಅಲ್ಲಿ ಟಾಟಾ ಮೋಟಾರ್ಸ್ ಅಂತ ತೋರಿಸ್ತಾ ಇದೆ. ಪ್ರತಿಯೊಂದಕ್ಕೂ ಸ್ವಿಚ್ ಕೊಟ್ಟಿದ್ದಾನೆ. ಸ್ವಿಚ್ ಕ್ವಾಲಿಟೀಸ್ ಕೂಡ ಚೆನ್ನಾಗಿದೆ. ಸೊ ನಾನು ತುಂಬಾ ಹಿಂದಿ ರಿವ್ಯೂಸ್ ನೋಡ್ಬೇಕಾರೆಲ್ಲ ಕೇಳ್ತಿದ್ದೆ ಸ್ವಿಚ್ ಕ್ವಾಲಿಟಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಅಂತ, ಬಟ್ ನಾನು ಫೀಲ್ ಮಾಡ್ತಾ ಇದ್ದೀನಲ್ಲ ಸ್ವಿಚ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ ಟಾಟಾದಲ್ಲಿ ಹೊಸದಾಗಿ ನಾನು, ಪ್ಯಾನಲ್ ಗ್ಯಾಪ್ಸು ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದ್ದಾನೆ. ಪ್ಯಾನಲ್ ಗ್ಯಾಪ್ಸೇ ಇಲ್ಲ ಅಂತ ಹೇಳ್ಬೋದು. ಈಗ ಮೊದಲು ಬರ್ತಿದ್ದ ಕಾರ್ಗಳೆಲ್ಲ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇತ್ತು ಪ್ಯಾನಲ್ ಗ್ಯಾಪ್ಸ್ ಇದೆ ಅಂತ. ನಾನು ಸಫಾರಿ ಲೇಟೆಸ್ಟ್ ಮಾಡಲಲ್ಲಿ ಈಗ ನೋಡ್ತಾ ಇದ್ದೀನಿ, ಯಾವುದೇ ರೀತಿ ಪ್ಯಾನಲ್ ಗ್ಯಾಪ್ ಕಾಣಿಸ್ತಾ ಇಲ್ಲ, ತುಂಬಾ ಪ್ರೀಮಿಯಂ ಆಗಿದೆ. ಬಿಗ್ ಥಮ್ಸ್ ಅಪ್ ಟು ಟಾಟಾ ಅಂತ ಹೇಳ್ಬೋದು. ಸೊ ಟೋಟಲ್ ನಿಮ್ಗೆ 9 JBL ಸ್ಪೀಕರ್ಸ್ ಬರುತ್ತೆ ವಿತ್ ಸಬ್ವೂಫರ್ ಎಲ್ಲ ಸೇರಿ. ಸಬ್ವೂಫರ್ ಬಂದು ಬ್ಯಾಕ್ ಅಲ್ಲಿ ಇದೆ. ಇದ್ರ ಸ್ಪೀಕರ್ ಸಿಸ್ಟಮ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದರ ಕ್ವಾಲಿಟಿ ಆಫ್ ಸೌಂಡ್ ನ ನಿಮ್ಗೆ ವಿಡಿಯೋದಲ್ಲಿ ಕೇಳಿಸ್ತೀನಿ, ಅದಕ್ಕೋಸ್ಕರ ಒಂದು ಸಪರೇಟ್ ಆಗಿ ರೀಲ್ ಅಪ್ಲೋಡ್ ಮಾಡ್ತೀನಿ, ಅದ್ರಲ್ಲಿ ನೋಡ್ಬೋದು ನೀವು. ಇದರ 360 ಡಿಗ್ರಿ ಕ್ಯಾಮ್ರಾದಲ್ಲಿ ನೀವು ಇದನ್ನ ಆಪರೇಟ್ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ಗಾಡಿ ಸುತ್ತ ಏನಿದೆ ಅಂತ ಇದೇ ತರ ನೋಡ್ಬೋದು. ಆಮೇಲೆ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಇದರಲ್ಲಿ ಚೇಂಜ್ ಮಾಡ್ಕೋಬಹುದು ನೀವು. ಇಲ್ಲಿ ನೋಡಿ, ನೀವು ಹಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಆಂಗಲ್ ಚೇಂಜ್ ಆಗುತ್ತೆ. ನನಗೆ ಬೇಡ 2D ಬೇಕು ಅಂದ್ರೆ 2D ನಲ್ಲೂ ಕೂಡ ನೋಡ್ಬೋದು. ಇದರಲ್ಲೂ ಕೂಡ ಕ್ಯಾಮ್ರಾ ಆಂಗಲ್ ಚೇಂಜ್ ಮಾಡ್ಕೋಬಹುದು. ಈಗ ಸೈಡಲ್ಲಿ ಇದೆ, ಇದು ಬ್ಯಾಕ್, ಇದು ಲೆಫ್ಟ್ ಸೈಡು. ಇದೆರಡು ಪಾರ್ಕಿಂಗ್ ಸೆನ್ಸರ್ಸ್ 20 km ಸ್ಪೀಡ್ ಗಂಟ ತೋರಿಸುತ್ತೆ ರನ್ನಿಂಗ್ ಅಲ್ಲೂ. ಸೊ ವಿಚ್ ಇಸ್ ಎ ಗುಡ್ ಥಿಂಗ್. ಅಂದ್ರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಗಾಡಿ ಅಲ್ವಾ, 360 ಡಿಗ್ರಿ ಕ್ಯಾಮ್ರಾ ತುಂಬಾ ಯೂಸ್ ಆಗುತ್ತೆ. ಅಂದ್ರೆ ನೀವು ಎಷ್ಟೇ ಎಕ್ಸ್ಪರ್ಟ್ ಆಗಿರ್ಬೋದು, ಈಗ ಫ್ಯಾಮಿಲಿಲಿ ಈಗ ಲೇಡೀಸ್ ಓಡಿಸ್ತಾ ಇರ್ತಾರೆ ಕಾರ್ನ, ಅವಾಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ, ಆಮೇಲೆ ಡೋರ್ ಹ್ಯಾಂಡಲ್ ಹತ್ರ, ಆಮೇಲೆ ಸನ್ ರೂಫ್ ಹತ್ರ ಎಲ್ಲ ಆಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾನೆ. ಇದು ಬೆಳಕಾಗಿರೋದ್ರಿಂದ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಈಗ ಗ್ರೀನ್ ಬರ್ತಿದೆ. ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ ತಕ್ಷಣ ನೋಡಿ ಇಲ್ಲಿ ರೆಡ್ ಬಂತು. ಎಕಾನಮಿ ಮೋಡ್ಗೆ ಹಾಕಿದ ತಕ್ಷಣ ಗ್ರೀನ್ ಬರುತ್ತೆ. ಸೊ ಇದ್ರ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಕಲರ್ಸ್ ಆಪ್ಷನ್ ಇದೆ ಅದ್ರ ಚೇಂಜ್ ಮಾಡೋದಕ್ಕೆ. ನಾವಿಲ್ಲಿ ಡಿಸ್ಪ್ಲೇ ಹೋಗಿ ಚೇಂಜ್ ಮಾಡ್ಕೋಬಹುದು ಬೇಕಾದ್ರೆ. ಏನೇ ಆದ್ರೂ ಡೀಸೆಲೇ ಅಲ್ವಾ. ಡೀಸೆಲ್ ನೋಡಿ, ನಾನು ರಿವರ್ಸ್ ಹೋಗ್ತಾ ಇದ್ದೀನಿ, ಯಾವುದೇ ರೀತಿ ಆಕ್ಸಲರೇಷನ್ ಕೊಡ್ತಿಲ್ಲ, ಬಟ್ ಆಟೋಮೆಟಿಕ್ ಅದೇ ತಗೊಳ್ತಿದೆ. ಸೊ ಇದು 20 km ಸ್ಪೀಡ್ ಮೇಲೆ ಹೋದ್ರೆ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಫಸ್ಟು ಕಾರ್ ಒಳಗಡೆ ಕುತ್ಕೊಂಡ ತಕ್ಷಣ ನನಗೆ ಬಿಲ್ಡ್ ಕ್ವಾಲಿಟಿ ಅಂತೂ ಹೆವಿ ಫೀಲ್ ಆಗುತ್ತೆ. ನೀವೆಲ್ಲೂ ಟಚ್ ಮಾಡಿದ್ರು ಕ್ವಾಲಿಟಿ ಅನ್ನೋದು ಫೀಲ್ ಆಗುತ್ತೆ. ಸೀಟ್ಸ್ ಆಗ್ಬೋದು, ಸ್ಟೇರಿಂಗ್ ಆಗ್ಬೋದು, ಮತ್ತೆ ಇಲ್ಲಿ ಫ್ರಂಟ್ ಡ್ಯಾಶ್ ಬೋರ್ಡ್ ಆಗ್ಬೋದು, ಡೋರ್ ಆಗ್ಬೋದು, ಯಾವುದನ್ನೇ ಟಚ್ ಮಾಡಿದ್ರು ನಿಮಗೆ ಕ್ವಾಲಿಟಿ ಫೀಲ್ ಆಗುತ್ತೆ. ಇಷ್ಟು ಲಕ್ಷ ಕೊಟ್ಟಿದ್ದೀನಪ್ಪ, 35 ಲಕ್ಷ ವರ್ತಿದೆ ಗಾಡಿ ಅಂತ ಅನ್ಸುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಗುಂಡಿ ಇದೆ ನೋಡಿ. ಈಗ ಒಂದು ಪ್ರಾಪರ್ ಬ್ಯಾಡ್ ರೋಡ್ ಟೆಸ್ಟ್ ಕೂಡ ಮಾಡಿದ್ದೀನಿ, ಅದು ವಿಡಿಯೋ ಕೊನೆಯಲ್ಲಿ ಬರುತ್ತೆ ನೋಡಿ. ಗೊತ್ತೇ ಆಗಲಿಲ್ಲ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದ್ದೆ ಗುಂಡಿಗಳನ್ನ. ನಿಮಗೆ ಒಂದು ಪ್ರಾಪರ್ SUV ಓಡಿಸ್ದಂಗೆ ಆಗುತ್ತೆ. ಆ ಫೀಲ್ ಇದೆ, ದೊಡ್ಡ SUV ಫೀಲ್ ಇದೆ ಈ ಗಾಡಿನಲ್ಲಿ. ಸೊ ಲೆಫ್ಟ್ ಇಂಡಿಕೇಟರ್ ಹಾಕಿದ ತಕ್ಷಣ ಲೆಫ್ಟ್ ವ್ಯೂ ಆನ್ ಆಗುತ್ತೆ ನೋಡಿ. ಇಲ್ಲೇ ಬಂದ್ಬಿಡುತ್ತೆ ಡಿಸ್ಪ್ಲೇಲೇ. ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅದ್ರದ್ದು ಲೆವೆಲ್ ಅಲ್ದೇನೆ ಕ್ವಾಲಿಟಿನೂ ಕೂಡ ತೋರಿಸ್ತಿದೆ. ಸಿಕ್ಕಾಪಟ್ಟೆ ಫೀಚರ್ಸು, ಸಿಕ್ಕಾಪಟ್ಟೆ ಆಪ್ಷನ್ಸ್ ಕೊಟ್ಟಿದ್ದಾನೆ. ಹಳೆ ಸಫಾರಿಲಿ ಇಷ್ಟೊಂದು ಇರಲಿಲ್ಲ, ಬಟ್ ಈಗ ಅಪ್ಡೇಟ್ ಮಾಡಿದ್ದಾನೆ ಎಲ್ಲಾನು. ಇದು ಬಂದು ಆಟೋಮೆಟಿಕ್. ಇದರಲ್ಲಿ 5ನೇ ಗೇರಲ್ಲಿ ಹೋಗ್ತಿದೆ. ಈಗ 53 km ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾನೊಂದು ಸ್ವಲ್ಪ ಆಕ್ಸಿಲರೇಟ್ ಮಾಡಿದ ತಕ್ಷಣ ಡೌನ್ ಶಿಫ್ಟ್ ಮಾಡ್ತೋದು. ಈಗ 4th ಗೇರಲ್ಲಿ ಇದ್ದೀನಿ. ಆ್ಯಕ್ಚುಲಿ ಪ್ರೀವಿಯಸ್ ಜನ್ರೇಷನ್ ಟಾಟಾ ಸಫಾರಿ XUV 700 ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಈ ಹೊಸ ಜನ್ರೇಷನ್ ಬಂದು XUV 700ಗಿಂತ ಎಷ್ಟೋ ಪಟ್ಟು ಮೇಲಿದೆ. ಫೀಲ್ ಮಸ್ತಿದೆ. ನನಗೆ XUV ನಲ್ಲಿ ಈ ಫೀಲ್ ಬರ್ನಿಲ್ಲ. ಹಾಂ,
ನಾನು ಇದನ್ನು ಓಡಿಸಿದ್ದೀನಿ, ಸ್ಕಾರ್ಪಿಯನ್ನು XUV, ಆಮೇಲೆ ಸಫಾರಿ, ಈ ಮೂರನ್ನೂ ಟೆಸ್ಟ್ ಡ್ರೈವ್ ಮಾಡಿದ್ದೀನಿ. ಸ್ವಲ್ಪ ಲಾಂಗ್ ಡಿಸ್ಟೆನ್ಸೇ ಓಡಿಸಿದ್ದೀನಿ. XUV ಅಂತ ಒಂದು 500 ಕಿಲೋಮೀಟ್ರ್ ಓಡಿಸಿದ್ದೀನಿ. ಬಟ್ ಈ ಫೀಲ್ ಬರಲ್ಲ ಅದು. ಕೊಟ್ಬಿಟ್ಟು ಸ್ಪೋರ್ಟ್ಸ್ ಮೋಡ್ಗೆ ಹಾಕೋ. 80 ಕಿಲೋಮೀಟರ್ ಸ್ಪೀಡ್ ದಾಟಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ, ಸ್ಪೀಡ್ ಲಿಮಿಟ್ ದಾಟ್ತಾ ಇದ್ದೀರಿ ಅಂತ. ಈಗ 5th ಗೇರಲ್ಲಿ ಹೋಗ್ತಿದೆ, 70 ಹೋಗ್ತಾ ಇದ್ದೀನಿ. ಸ್ಪೋರ್ಟ್ಸ್ ಮೋಡ್ಗೆ ಹಾಕತ್ತೀನಿ ನೋಡಿ. ಈಗ ಓ, ಇಲ್ಲಿ ಲೇನ್ ವಾರ್ನಿಂಗ್ ಕೂಡ ತೋರಿಸ್ತಿದೆ ಇಲ್ಲೇನೆ, ಅಂದರೆ ಲೇನ್ ಡಿಪಾರ್ಚರ್ ವಾರ್ನಿಂಗು. ನೀವೇನಾದರೂ ಲೇನ್ ಮಧ್ಯದಲ್ಲಿ ಓಡಿಸ್ತಾ ಇದ್ರೆ ಇಲ್ಲ ಲೇನ್ ಮೇಲೆ ಓಡಿಸ್ತಾ ಇದ್ರೆ ಇಲ್ಲೇ ತೋರಿಸ್ಬಿಡುತ್ತೆ. ಓ ಸರ್ವಿಸ್ ಆಗಿಲ್ಲ ಇನ್ನ, ನಂಗೆ ಈ ಥರ ಓಡ್ಸಕ್ಕೆ ಇದಾಗುತ್ತೆ. ಎಷ್ಟು ಒಂದು 100 ಗಂಟೆ ಓಡಿಸ್ಲಾ? ಓ, ಸ್ಪೋರ್ಟ್ಸ್ ಮಾಡಲ್ ಇದ್ದೀನಿ ಈಗ. ಪಟ್ಟಂತ 100ಗೆ ಹೋಗಿ ಕುತ್ಕೊಳ್ಳುತ್ತೆ ಗಾಡಿ. ಲೇನ್ ಮಾರ್ಕ್ಸ್ ನೋಡ್ಬೋದು ನೀವಿಲ್ಲಿ, ಪ್ರಾಪರಾಗಿಲ್ಲ, ಎಲ್ಲ ಅಳಿಸೋಗಿದೆ, ಏನು ಕಾಣಿಸ್ತಾ ಇಲ್ಲ. ಆದ್ರೂ ಅಡಾಸ್ ಮಾತ್ರ ಪ್ರಾಪರಾಗಿ ವರ್ಕ್ ಆಗ್ತಾ ಇದೆ. ಬಿಗ್ ಥಮ್ಸ್ ಅಪ್ಪು ನನ್ನ ಕಡೆಯಿಂದ ಟಾಟಾ ಸಫಾರಿ ಅಡಾಸ್ ಲೆವೆಲ್ 2ಗೆ. 120 ಮಸ್ತಿದೆ ಗಾಡಿ. ಬ್ರೇಕಿಂಗ್ ಕೂಡ ಸಖತ್ತಾಗಿದೆ. ಸೊ ಬ್ರೇಕಿಂಗ್ ಕೂಡ ಮಸ್ತಾಗಿದೆ. 100 ಇದ್ದೆ, ಬ್ರೇಕ್ ಹಾಕಿದ ತಕ್ಷಣ 40ಗೆ ಬಂತು. ಆಮೇಲೆ ನಾನು ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಇದರಲ್ಲಿ. ಎಕಾನಮಿ ಮೋಡಿಂದ ಸ್ಪೋರ್ಟ್ಸ್ ಮೋಡಿಗೆ ಬಂದ ತಕ್ಷಣ ಒಂದು ಪುಲ್ ತಗೊಳುತ್ತೆ. ಅದು ಯಾವ ಥರ ಇದೆ ಅಂದರೆ ಅದು ಒಂದು ಗ್ರಾವಿಟಿ ಲಾಸ್ ಆಗೋ ಥರನೇ ಫೀಲ್ ಆಗುತ್ತೆ. ಈಗ ನನಗೆ ಯಾವುದೇ ಕಾರ್ ಆದ್ರೂ ಇಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ ಕಾರ್ಗೆ. ಸೊ ನನಗೆ ಇದು ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಪಟ್ಟಂತ ಅಡ್ಜಸ್ಟ್ ಆಗ್ಬಿಡುತ್ತೆ. ನನಗೆ ಇದ್ರದ್ದು ಫ್ರಂಟ್ ಲುಕ್ಕು ಸಖತ್ ಇಷ್ಟ. ಇದ್ರದ್ದು ಯಾರ್ಯಾರ್ದು ಕೊಲಿಷನ್ ವಾರ್ನಿಂಗು. ಇಲ್ಲಿ ಗಾಡಿ ಹೋಗ್ತಿದೆ, ಇಲ್ಲಿ ಕೊಲಿಷನ್ ವಾರ್ನಿಂಗ್ ತೋರಿಸ್ತಿದೆ ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ, ಅಂದರೆ ಆ ಕಡೆ ಲೆಫ್ಟ್ ಸೈಡಲ್ಲಿ ಗಾಡಿ ಬರ್ತಿದೆ, ನೋಡ್ಕೊಂಡು ಯೂ ಟರ್ನ್ ಮಾಡಿ ಅಂತ ತೋರಿಸ್ತಾ ಇರೋದು. ಅದು ಡೋರ್ ಗೀರ್ ತೆಗಿಯೋರಿದ್ರೆ ಇಳಿಯೋರಿದ್ರೆ ನೋಡ್ಕೊಂಡು ಇಳೀರಿ ಅಂತ ವಾರ್ನಿಂಗ್ ತೋರಿಸ್ತಿದೆ. ಅಡಾಸ್ ಅಂತೂ ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಿದೆ ಈ ಕಾರಲ್ಲಿ, ನೋ ಕಂಪ್ಲೇಂಟ್ಸ್. ಇದೆಲ್ಲ ಏನು ಲೆಕ್ಕನೇ ಇಲ್ಲ ಮಚ್ಚ ಇದಕ್ಕೆ. ನೋಡಿಲೆ ಈ ರಫ್ ಟೈರನ್ನು ಆರಾಮಾಗಿ ಹೋಗ್ಬೋದು ಇದರಲ್ಲಿ. ನೋಡಿಲ್ಲಿ ರೋಡ್ ಇಳಿದಿದ್ದು ಹತ್ತಿದ್ದು ಏನು ಗೊತ್ತಾಗಲ್ಲ. ಅಂದರೆ ಒಂದು ಸ್ವಲ್ಪ ಆಫ್ ರೋಡನ್ನು ಚೆನ್ನಾಗಿ ಹ್ಯಾಂಡ್ಲ್ ಮಾಡುತ್ತೆ ಇದು ಅಲ್ವಾ. ಬಟ್ ಒಂದು ಲ್ಯಾಗ್ ಅನ್ನಿಸ್ತಾ ಇಲ್ವ ನಿಂಗೆ? ಒಂದು 4x4 ಆಪ್ಷನ್ ಕೊಡಬೇಕಿತ್ತು ಇದರಲ್ಲಿ ಅಂತ. ಯಾಕೆಂದರೆ ಹಳೆ ಸಫಾರಿಲಿ 4x4 ಆಪ್ಷನ್ ಬರ್ತಿತ್ತು, ಇದರಲ್ಲೂ ಬರಬೇಕಿತ್ತು ಅಂತ ಏನಾದ್ರು ಅನ್ನಿಸ್ತಿದ್ಯಾ? ಕೊಡ್ಬೋದಿತ್ತು. ಹಾಂ, ಬಟ್ ಏನು ಯಾವಾಗಲೂ ಯೂಸ್ ಮಾಡೋದಿಲ್ವಲ್ಲ ಅದು. ಬಟ್ 4x4 ಆಲ್ಮೋಸ್ಟ್ 98% ಯೂಸ್ ಮಾಡಲ್ಲ, ನಾವೇ ಹುಡಿಕ ಹೋಗ್ಬೇಕು. ಈಗ ನಂದು ತಾರಿ ಇದೆಯಲ್ಲ, ಅದ್ರದ್ದು ಆಫ್ ರೋಡಿಂಗ್ಗೆ ನಾನೇ ಹುಡಿಕೊಂಡು ಹೋಗ್ಬೇಕು. ಆಫ್ ರೋಡ್ ಮಾಡಬೇಕಪ್ಪ 4x4 ತಗೊಬಿಟ್ಟಿದ್ದೀನಿ ಅಂದ್ಬಿಟ್ಟು ಅಲ್ಲಿ ಮಡಿಕೇರಿಗೋ ಚಿಕ್ಕಮಂಗ್ಳೂರಿಗೋ ಹುಡಿಕೊಂಡು ಹೋಗಿ ಅಲ್ಲಿ ಯಾವ್ದಾದ್ರು ಆಫ್ ರೋಡ್ ಸಿಕ್ಕಿದ್ರೆ ಅಲ್ಲೋಗಿ ಯೂಸ್ ಮಾಡಬೇಕು. ಬಟ್ ಇಲ್ಲಿ ನಮ್ಮ ಕಡೆ ಎಲ್ಲೂ ಆಫ್ ರೋಡಿಂಗ್ ಯೂಸ್ ಆಗಲ್ಲ ಒಟ್ಟಿನಲ್ಲಿ. ನೋಡಿ ಈಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕತ್ತೀನಿ. ಓ, $100, $112. ಓಹೋ, ವಿತಿನ್ ಎ ನೋ ಟೈಮ್ 120ಗೆ ಹೋಗಿ ಕುತ್ಕೊಳ್ಳುತ್ತೆ. ಪ್ರಾಪರು ನಿಮಗೆ ರೋಡ್ ಸಿಕ್ಕಿದ್ರೆ ಆರಾಮಾಗಿ 200 ಎಲ್ಲ ಹೊಡಿಬೋದು ಇದರಲ್ಲಿ. ನೀವೀಗ ತಗೊಂಡು ಈ ಗಾಡಿನ ಈಗ ಒಂದು 15 ಡೇಸ್ ಆಗಿದೆ, ಅಷ್ಟೊಂದು ರೋಡ್ ಎಲ್ಲೂ ಸಿಕ್ಕಿರಲ್ಲ ಅನ್ಕೋತೀನಿ ಜಾಸ್ತಿ ಸ್ಪೀಡ್ ಹೊಡಿಯೋದಕ್ಕೆ. ಟಾಪ್ ಸ್ಪೀಡ್ ಎಷ್ಟು ಹೊಡೆದಿದ್ದೀರಾ ಇದುವರೆಗೂ ಈ ಗಾಡಿನಲ್ಲಿ? 160 ಹೊಡೆದ್ಬಿಟ್ಟಿದ್ದೀರಾ ಆಲ್ರೆಡಿ. ಹಾಂ, ತಗೊಂಡು 898 ಕಿಲೋಮೀಟ್ರ್ ಓಡಿಸಿದ್ದಾರೆ, ಬಟ್ ಆಲ್ರೆಡಿ 160 ಟಾಪ್ ಸ್ಪೀಡ್ ಹೊಡೆದಿದ್ದಾರೆ. ಆದರೂ ಇದ್ರದ್ದು ಸ್ಪೋರ್ಟ್ಸ್ ಮೋಡೇ ಅಲ್ವಾ. ನೋಡಿ ಅಲ್ಲಿ ಯಾವ ಥರ ಪುಲ್ ಮಾಡ್ತಿದೆ ಅಂತ. ಈ ಅಪ್ಪ, ಹಾಂ
ಹೌದು. ಸೊ ನಾವು ಆಕ್ಸಿಲರೇಟ್ ಮಾಡಿದಾಗ ಹಿಂದೆ ಹೋಗ್ತಿದ್ದೀವಿ ಸೀಟಿಂದ, ಅಷ್ಟು ಫುಲ್ ಇದೆ ಸ್ಪೋರ್ಟ್ಸ್ ಮೋಡಲ್ಲಿ. ಅದೊಂಥರ ಭಯ ಆಗೋ ಥರ ಆಗುತ್ತೆ, ಅಂದರೆ ಅಷ್ಟು ಪವರ್ ಇದೆ ಗಾಡಿನಲ್ಲಿ. ಒನ್ 120 ಮೇಲೆ ಹೋದರೆ ಈ ಥರ ವಾರ್ನಿಂಗ್ ಕೊಡುತ್ತೆ ಗಾಡಿ, ಕಂಟಿನ್ಯೂಸ್ ವಾರ್ನಿಂಗ್ ಕೊಡುತ್ತೆ. ಸಾಕತ್ತಿದೆ. ಆಮೇಲೆ ಸ್ಟೇರಿಂಗ್ ಎಲ್ಲ ಫುಲ್ಲು ಲೆದರ್ ರ್ಯಾಪ್ ಕೊಟ್ಟಿದ್ದಾನೆ, ಇಲ್ಲಿ ಫ್ಲಾಟ್ ಬಾಟಮ್ ಕೊಟ್ಟಿದ್ದಾನೆ, ಹೊಟ್ಟೆ ಇರೋರ್ಗೆ ಯೂಸ್ ಆಗಲಿ ಅಂತ. ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾನೆ ಗುರು, ಯಾವ ಕಾರಲ್ಲೂ ಬರಲ್ಲ, XUV ಬರಲ್ಲ, ಸ್ಕಾರ್ಪಿಯನ್ನಲ್ಲೂ ಬರಲ್ಲ ಪ್ಯಾಡಲ್ ಶಿಫ್ಟರ್ಸು. ಸೊ ಪ್ಯಾಡಲ್ ಶಿಫ್ಟರ್ ಯೂಸ್ ಮಾಡೋಣ ಬನ್ನಿ. ಈಗ 4th ಗೇರಲ್ಲಿದೆ, 3rd ಗೇರಿಗೆ ಬಂತು, ನೋಡಿ ಹೆಂಗೋಗ್ತಿದೆ ಅಂತ. ಸೊ ಪ್ಯಾಡಲ್ ಶಿಫ್ಟರ್ ಅಂತೂ ಒಳ್ಳೆ ಯೂಸ್ಫುಲ್ ಅಡಿಷನ್ ಅಲ್ವಾ ಇದಕ್ಕೆ. ಪ್ಯಾಡಲ್ ಶಿಫ್ಟರ್ ಯೂಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸ್ಪೋರ್ಟ್ಸ್ ಮೋಡ್ ಹೋಗುತ್ತೆ. ಓ ಹೌದಾ? ಯೂಸ್ ಮಾಡೋದೇನೆ ಇದರ ಫೀಲ್ ಅಲ್ವಾ. ಪ್ಯಾಡಲ್ ಶಿಫ್ಟರ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸ್ಪೋರ್ಟ್ಸ್ ಮೋಡ್. ಓಕೆ ಓಕೆ, ಗುಡ್ ಗುಡ್. ಮ್ಯಾನ್ಯುವಲ್ ಫೀಲ್ ನ ಎಂಜಾಯ್ ಮಾಡಬಹುದು ಪ್ಯಾಡಲ್ ಶಿಫ್ಟರ್. ಸೊ ಆಟೋಮೆಟಿಕ್ ತಗೊಂಡ್ರೆ ನೀವು ಮ್ಯಾನ್ಯುವಲ್ ಮಿಸ್ ಮಾಡ್ಕೋಬೇಕಾಗುತ್ತೆ, ಬಟ್ ಇದ್ರಲ್ಲಿ ಆ ಥರ ಅಲ್ಲ. ಪ್ಯಾಡಲ್ ಶಿಫ್ಟರ್ನ ಯೂಸ್ ಮಾಡ್ಕೋಬೋದು, ಬೇಕಾದರೆ ಮ್ಯಾನ್ಯುವಲ್ ಫೀಲ್ನ ಎಂಜಾಯ್ ಮಾಡ್ಬೋದು. ಒಂದು ಸ್ವಲ್ಪ ನಿಮಗೆ ಆಲ್ಮೋಸ್ಟ್ ಹೈ ಆ್ಯಂಡ್ ಲಕ್ಸುರಿ ಕಾರ್ಸ್ ಓಡಿಸ್ದಂಗೆ ಆಗುತ್ತೆ ವಿತ್ ಪ್ಯಾಡಲ್ ಶಿಫ್ಟರ್ಸು. ಈಗ 5th ಗೇರಲ್ಲಿದೆ, ನನಗೆ ಕಡಿಮೆ ಬೇಕಾ ನೋಡಿ, 4th ಗೇರಿಗೆ ಬಂತು, 3rd ಗೇರಿಗೆ ಬಂತು ನೋಡಿ. ಆಟೋಮೆಟಿಕ್ ಪ್ಯಾಡಲ್ ಶಿಫ್ಟರ್ ಯೂಸ್ ಮಾಡಿದ ತಕ್ಷಣ ಮ್ಯಾನ್ಯುವಲ್ ಹೊಂಟೈತಲ್ವಾ. ಫೀಲ್ ಆಗುತ್ತೆ ಮ್ಯಾನ್ಯುವಲ್ದು. ಹೋಗೋದಿಲ್ಲ ಗಾಡಿ, ಹೋಗಲ್ಲ. ಸೊ ಗೇರ್ ಶಿಫ್ಟ್ ಮಾಡಲೇಬೇಕು ಅವಾಗ. ಈಗ ಮತ್ತೆ ನಾನು ಆಟೋಮೆಟಿಕ್ ಬರೋದು ಹೆಂಗೆ? ಯೂಸ್ ಮಾಡಲಿಲ್ಲ ಅಂದ್ರೆ ಆಟೋಮೆಟಿಕ್ ಹೊರಟೋಗ್ಬಿಡುತ್ತದೆ. ಅದೇ ಹೋಗುತ್ತಾ? ಅದಾಗಿದೆ, ಅದೇ ಬಂತು. ಹೌದು ನೋಡಿ, ಈಗ ಇಲ್ಲೊಂದು ಸ್ವಲ್ಪ ರಫ್ ರೋಡ್ ಇದೆ, ನಾನು ರಫ್ ರೋಡ್ ಮೋಡ್ ಹಾಕೊಂಡಿದ್ದೀನಿ. ಇದು ಆಕ್ಚುಲ್ ಆಗಿ ರಫ್ ರೋಡ್ನ ಹ್ಯಾಂಡಲ್ ಮಾಡುತ್ತೆ. ಇದು ಸುಮ್ಮನೆ ಗಿಮಿಕ್ ಕೊಟ್ಟಿಲ್ಲ ರಫ್ ರೋಡ್ ಮೋಡ್ ಅಂತ. ಹ್ಯಾಂಡ್ಲಿಂಗು ಸ್ವಲ್ಪ ಚೇಂಜ್ ಆಯಿತು, ಸ್ವಲ್ಪ ಏನು ಜಾಸ್ತಿನೇ ಚೇಂಜ್ ಆಯಿತು. ನನಗೆ ಗುಂಡಿಗಳು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಈಗ. ನೋಡಿ ಇಲ್ಲೊಂದು ಗುಂಡಿ ಬಂತು ನೋಡಿ. ವಾವ್, ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದೆಯಲ್ವಾ. ಇಲ್ಲೊಂದು ಗುಂಡಿ ಇದೆ ನೋಡಿ, ಈಗ ಸಖತ್ತಾಗಿ ಹ್ಯಾಂಡ್ಲ್ ಮಾಡ್ತಿದೆ. ಕಾರಲ್ಲಿ ನಿಮಗೆ ಇಷ್ಟೊಂದು ಕಂಫರ್ಟ್ ಸಿಗಲ್ಲ ರಫ್ ರೋಡಲ್ಲಿ. ಇದು ಸುಮ್ಮನೆ ಗಿಮಿಕ್ ಕೊಟ್ಟಿಲ್ಲ ನಿಮಗೆ ರಫ್ ರೋಡ್ ಮೋಡ್ ಅಂತ. ಇದೇ ರೋಡನ್ನು ನಾನು ನಾರ್ಮಲ್ ಮೋಡಲ್ಲಿ ಹೋಗ್ತೀನಿ ನೋಡಿ. ಈಗ ರಫ್ ರೋಡ್ ಮೋಡ್ ಆಫ್ ಮಾಡ್ತೀನಿ ನೋಡಿ. ಈಗ ನಾರ್ಮಲ್ ಮೋಡ್ ಹಾಕೊಂಡಿದ್ದೀನಿ. ಈಗ ಹಳ್ಳಗಳನ್ನ ಅಷ್ಟು ಇದಾಗಿ ಅದು ಹ್ಯಾಂಡ್ಲ್ ಮಾಡೋಕ್ಕಾಗ್ತಿಲ್ಲ. ಬಟ್ ನೀವು ರಫ್ ರೋಡ್ಗೆ ಹಾಕಿದ ತಕ್ಷಣ ಅನ್ಬಿಲೀವಬಲ್ ಆಗಿ ಹ್ಯಾಂಡ್ಲ್ ಮಾಡುತ್ತೆ ಇದನ್ನ, ರಫ್ ರೋಡ್ನ. ಸೊ ಈ ಫೀಚರ್ ನಿಮಗೆ ಬೇರೆ ಗಾಡಿಗಳಲ್ಲಿ ಬರಲ್ಲ ಈ ಸೆಗ್ಮೆಂಟಲ್ಲಿ. ಈ ರಫ್ ರೋಡ್ ಮೋಡು ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ, ಕಾರ್ದು ಟ್ರ್ಯಾಕ್ಷನ್ ಕಂಟ್ರೋಲು, ಇಂಜಿನ್ ಪರ್ಫಾರ್ಮೆನ್ಸು ಮತ್ತು ಬ್ರೇಕಿಂಗು ಇದನ್ನು ಕಾರೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ರಫ್ ರೋಡಿಗೆ ತಕ್ಕಂತೆ. ಸೊ ಇದಿಷ್ಟು ಟಾಟಾ ಸಫಾರಿ ಅಕಾಂಪ್ಲಿಷ್ ಪ್ಲಸ್ ಮಾಡಲು ಡಾರ್ಕ್ ಎಡಿಷನ್ ರಿವ್ಯೂ. ಈ ಗಾಡಿನ ನನಗೆ ಕೊಟ್ಟಿದ್ದಕ್ಕೆ ಸಚಿನ್ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.